ವೆಲ್ಕಮ್ ಟು ಲಕ್ಷ್ಮಿ ಎಡುಪೀಡಿಯಾ. ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋದಲ್ಲಿ ಮಧ್ಯಮ ವರ್ಗ ಸದ್ದಿಲ್ಲದೆ ಸಂಪತ್ತು ಆಸ್ತಿ ಮಾಡುವುದು ಹೇಗೆ, ಇಲ್ಲಿವೆ ಅತ್ಯುತ್ತಮ ಸಲಹೆಗಳು. ಸ್ಮಾರ್ಟಪ್ ಸಂಸ್ಥಾಪಕ ಶ್ಯಾಮ್ ಅಚುತನ್ ಏನು ಹೇಳಿದ್ದಾರೆ? ಬರೀ ಹಣ ಗಳಿಸುವುದಲ್ಲ, ಅದರ ಬಗ್ಗೆ ತಿಳಿದುಕೊಳ್ಳಲೇಬೇಕು. ಮಿಡ್ಲ್ ಕ್ಲಾಸ್ ಶ್ರೀಮಂತರಾಗ್ತಾರಾ? ಇದರ ಬಗ್ಗೆ ತಿಳಿದುಕೊಳ್ಳಲು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಒಂದು ಕಾಲದಲ್ಲಿ ಭಾರತೀಯ ಸಮಾಜದ ಸ್ಥಿರ ಬೆನ್ನೆಲುಬು ಎಂದು ಪರಿಗಣಿಸಲ್ಪಟ್ಟಿದ್ದ ಮಧ್ಯಮ ವರ್ಗವು ಈಗ ಆರ್ಥಿಕ ಸಂಕಷ್ಟದಲ್ಲಿದೆ, ಆರ್ಥಿಕವಾಗಿ ಕವಲುದಾರಿಯಲ್ಲಿದೆ. ವೈರಲ್ ಆಗಿರುವ ಲಿಂಕ್ಡ್ ಇನ್ ಪೋಸ್ಟ್ನಲ್ಲಿ ಬೆಂಗಳೂರಿನ ಸ್ಮಾರ್ಟಪ್ ಸಂಸ್ಥಾಪಕ ಶ್ಯಾಮ್ ಅಚುತನ್ ಹೇಳುವ ಪ್ರಕಾರ, ಮಧ್ಯಮ ವರ್ಗ ಒಂದು ಕಾಲದಲ್ಲಿ ಮೇಲ್ಮುಖ ಚಲನಶೀಲತೆಯಿಂದ ವ್ಯಾಖ್ಯಾನಿಸಲ್ಪಟ್ಟ ಸ್ಥಿರ ಉದ್ಯೋಗಗಳು, ಸಣ್ಣ ಐಷಾರಾಮಿಗಳು ಮತ್ತು ಮನೆಯ ಕನಸು ಹೊಂದಿದ್ದರು. ಆದರೆ ಈಗ ಎರಡು ಸ್ಪಷ್ಟ ಫಲಿತಾಂಶಗಳ ನಡುವೆ ಒದ್ದಾಡುತ್ತಿರುವ ಮಧ್ಯಮ ವರ್ಗದ ಗಂಭೀರ ಚಿತ್ರ ಚಿತ್ರಿಸಿದ್ದಾರೆ. ಮಧ್ಯಮ ವರ್ಗ ಈಗ ಶ್ರೀಮಂತರಾಗುವುದು ಅಥವಾ ದಿವಾಳಿಯಾಗುವುದು, ಈ ಎರಡೂ ಆಯ್ಕೆಗಳ ಪೈಕಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗಿದೆ. ಇನ್ನು ಮುಂದೆ ಮಧ್ಯಮ ವರ್ಗವಿಲ್ಲ ಎಂದು ಅವರು ವಾದಿಸುತ್ತಾರೆ. ಅನೇಕರು ತಿಳಿಯದೆ ತಪ್ಪು ಮಾರ್ಗಗಳನ್ನು ಆರಿಸಿಕೊಳ್ಳುತ್ತಿದ್ದಾರೆ, ಆದರೆ ಕೆಲವರು ಸದ್ದಿಲ್ಲದೆ ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ಸಂಪತ್ತು ಅನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಆಧುನಿಕ ಮಧ್ಯಮ ವರ್ಗದಲ್ಲಿ ಆರ್ಥಿಕ ಆತ್ಮಹತ್ಯೆಯ ಟ್ರೆಂಡ್ ಬೆಳೆಯುತ್ತಿದೆ. ಇನ್ಸ್ಟಾಗ್ರಾಮ್ ತೋರಿಕೆಯ ಜೀವನ ಶೈಲಿ ಮತ್ತು ಇಎಂಐಗಳು ಸಂಬಳವನ್ನು ತಿಂದು ಹಾಕುತ್ತಿವೆ. ಜೀವನದಲ್ಲಿ ಇಂಪ್ರೂವ್ ಆಗುವ ಬದಲು ಬೇರೆಯವರನ್ನು ಇಂಪ್ರೆಸ್ ಮಾಡಲು ಕೆಲವರು ಜೀವಿಸುತ್ತಿದ್ದಾರೆ. ತಿಂಗಳಿಗೆ 50,000 ರೂಪಾಯಿ ಸಂಬಳ ಬಂದರೆ ಅದರಲ್ಲಿ 20,000 ಮನೆ ಬಾಡಿಗೆಗೆ ಹೋಗುತ್ತೆ, 10,000 ರೂಪಾಯಿ ಸಾಲದ ಇಎಂಐಗೆ ಹೋಗುತ್ತೆ, ವೀಕೆಂಡ್ ಖರ್ಚಿಗಾಗಿ 5,000 ರೂಪಾಯಿ ಖರ್ಚಾಗುತ್ತೆ. ನಿಜವಾದ ಉಳಿತಾಯಕ್ಕೆ ಸ್ವಲ್ಪ ಮಾತ್ರ ಹಣ ಇರುತ್ತೆ. ಇಂದು ಶ್ರೀಮಂತರಾಗಿ ಕಾಣಿಸಿಕೊಳ್ಳುವ ಸೈಕಲ್, ಆದರೆ ವಾಸ್ತವವಾಗಿ ಜೀವನವೇ ಮುರಿದು ಬಿದ್ದಿರುತ್ತೆ, ಇಲ್ಲವೇ ಅದಕ್ಕಿಂತ ಕೆಟ್ಟದಾಗಿರುತ್ತೆ, ಇಲ್ಲವೇ ಸಾಲದ ಸುಳಿಗೆ ಸಿಲುಕಿರುತ್ತಾರೆ. ಇನ್ಸ್ಟಾಗ್ರಾಮ್ ಲೈಕ್ಸ್ಗಾಗಿ ಹಣ ಖರ್ಚು ಮಾಡುತ್ತಿದ್ದಾರೆ. ಎಲ್ಲರೂ ಈ ಡೇಂಜರ್ ಗೇಮ್ ಆಡುತ್ತಿಲ್ಲ. ಮಧ್ಯಮ ವರ್ಗದ ಒಂದು ಗುಂಪು ಸಂಪೂರ್ಣ ಭಿನ್ನವಾದ ಆಯ್ಕೆ ಮಾಡಿಕೊಂಡಿದ್ದಾರೆ. ಕಣ್ಣು ಕುಕ್ಕುವ ಖರೀದಿಗಳನ್ನು ಮಾಡಲ್ಲ, ಅದ್ದೂರಿ ಮದುವೆಯನ್ನು ಮಾಡಲ್ಲ, ಹೊಸ ಕಾರಿನ ಬದಲು ಹಳೆಯ ಸೆಕೆಂಡ್ ಹ್ಯಾಂಡ್ ಕಾರ್ ಖರೀದಿಸುತ್ತಾರೆ, ಹೆಚ್ಚಿನ ಹೂಡಿಕೆಯನ್ನು ಮಾಡುತ್ತಾರೆ. ಇಂಥವರು ಇಂದು ಸಕ್ಸಸ್ಫುಲ್ ಆಗಿ ಕಾಣದೇ ಇರಬಹುದು, ಆದರೆ ದೀರ್ಘಕಾಲದ ಸಂಪತ್ತು ಅನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಮಧ್ಯಮ ವರ್ಗದ ಒಂದು ಗುಂಪು ಸೋಷಿಯಲ್ ಮೀಡಿಯಾ ಲೈಕ್ಗಳಿಗಾಗಿ ಹಣ ಖರ್ಚು ಮಾಡುತ್ತಿದ್ದಾರೆ. ಮತ್ತೊಂದು ಗುಂಪು ದೀರ್ಘಕಾಲದ ಸ್ವಾತಂತ್ರ್ಯಕ್ಕಾಗಿ ಹಣವನ್ನು ಹೂಡಿಕೆ ಮಾಡಿ ಬೆಳೆಸುತ್ತಿದ್ದಾರೆ. ಮಧ್ಯಮ ವರ್ಗದ ಜನರು ಶ್ರೀಮಂತರಂತೆ ಕಾಣಿಸಿಕೊಳ್ಳಲು ಯತ್ನಿಸುವುದು ಮಧ್ಯಮ ವರ್ಗದ ಸಂಬಳದಲ್ಲಿ F1 ಫಾರ್ಮುಲಾ 1 ರೇಸ್ಗೆ ಸ್ಕೂಟರ್ನಲ್ಲಿ ಎಂಟ್ರಿ ಕೊಟ್ಟಂತೆ ಎಂದು ಶ್ಯಾಮ್ ಅಚುತನ್ ಹೋಲಿಸಿದ್ದಾರೆ. ಸದ್ಯದಲ್ಲಿ ಇಲ್ಲವೇ ನಂತರವಾದರೂ ನೀವು ನಿಮ್ಮ ಕೈಯನ್ನು ಖಾಲಿ ಮಾಡಿಕೊಳ್ಳುತ್ತೀರಿ. ಇಂದಿನ ಹಣದುಬ್ಬರ, ಬೆಲೆ ಏರಿಕೆ, ಎಐನಿಂದ ಉದ್ಯೋಗ ಕಡಿತದಿಂದ ಬಡವರು ಶ್ರೀಮಂತರು ನಡುವಿನ ಅಂತರ ಹೆಚ್ಚಾಗುತ್ತಿದೆ. ಉದ್ದೇಶಪೂರ್ವಕವಾಗಿ ಯಾರು ಹೆಚ್ಚು ಹಣ ಹೂಡಿಕೆ ಮಾಡುತ್ತಾರೋ ಅವರು ಜೀವನದಲ್ಲಿ ಮುಂದುವರಿಯಲು, ಇಂಪ್ರೂವ್ ಆಗಲು ಸಾಧ್ಯ ಎಂದು ಶ್ಯಾಮ್ ಅಚುತನ್ ಹೇಳಿದ್ದಾರೆ. ಹಣ ಗಳಿಸುವುದಲ್ಲ, ಹಣದ ಬಗ್ಗೆ ತಿಳಿಯಿರಿ. ಶ್ಯಾಮ್ ಅಚುತನ್ ರವರ ಸಲಹೆ ಸರಳವಾಗಿದೆ. ಲೈಫ್ ಸ್ಟೈಲ್ ಖರ್ಚುಗಳನ್ನು ಕಡಿಮೆ ಮಾಡಿ. ಪ್ರತಿಯೊಂದು ರೂಪಾಯಿಯ ಖರ್ಚು ಅನ್ನು ಟ್ರ್ಯಾಕ್ ಮಾಡಿ. ನಿಮ್ಮ ಆದಾಯದ ಶೇಕಡ 20ರಿಂದ 30ರಷ್ಟು ಅನ್ನು ಹೂಡಿಕೆ ಮಾಡಿ. ಆಸ್ತಿ ನಿರ್ಮಾಣ ಮಾಡುವುದು, ಖರೀದಿಸುವುದರ ಕಡೆ ಗಮನ ಕೊಡಿ. ಸಾಲವನ್ನಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ಹಣದ ಬಗ್ಗೆ ತಿಳಿದುಕೊಳ್ಳಿ. ಬರೀ ಹಣ ಗಳಿಸುವುದಲ್ಲ, ಅದರ ಬಗ್ಗೆ ತಿಳಿದುಕೊಳ್ಳಬೇಕು. ಮಧ್ಯಮ ವರ್ಗ ಬರೀ ಕುಸಿಯುತ್ತಿಲ್ಲ, ಮಧ್ಯಮ ವರ್ಗ ಇಬ್ಭಾಗವಾಗುತ್ತಿದೆ. ಇಂದು ನೀವು ಮಾಡಿಕೊಳ್ಳುವ ಆಯ್ಕೆಯು ನಾಳೆ ನೀವು ಯಾವ ದಿಕ್ಕಿನಲ್ಲಿ ಹೋಗುತ್ತೀರಾ ಎಂಬುದನ್ನು ನಿರ್ಧರಿಸುತ್ತೆ ಎಂದು ಶ್ಯಾಮ್ ಅಚುತನ್ ಹೇಳಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶ್ಯಾಮ್ ಅಚುತನ್ ರವರ ಪೋಸ್ಟ್ ಅನ್ನು ಬಹಳಷ್ಟು ಮಂದಿ ತಮ್ಮ ಜೀವನಕ್ಕೆ ಹೋಲಿಕೆ ಮಾಡಿಕೊಂಡಿದ್ದಾರೆ. ಮಧ್ಯಮ ವರ್ಗದ ವಾಸ್ತವತೆಯನ್ನು ಶ್ಯಾಮ್ ಅಚುತನ್ ತೆರೆದಿಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್ ಲೈಫ್ ಸ್ಟೈಲ್ ಉಳಿತಾಯವನ್ನು ತಿಂದು ಹಾಕುತ್ತಿದೆ ಎಂದು
ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಪ್ರತಿ ತಿಂಗಳ ಸಂಬಳದ ಶೇಕಡ 20ರಿಂದ 30ರಷ್ಟು ಅನ್ನು ಹೂಡಿಕೆ ಮಾಡುವುದು ಮುಖ್ಯ ಎಂದು ಮತ್ತೊಬ್ಬರು ಹೇಳಿದ್ದಾರೆ. ಇಂದು ನೀವು ಮಾಡಿಕೊಳ್ಳುವ ಆಯ್ಕೆಯು ನಾಳೆ ನೀವು ಯಾವ ದಿಕ್ಕಿನಲ್ಲಿ ಹೋಗುತ್ತೀರಾ ಎಂಬುದನ್ನು ನಿರ್ಧರಿಸುತ್ತೆ ಅಂತ ಹೇಳಿರುವುದು ಸರಿಯಾಗಿದೆ ಎಂದು ಅದರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಂದು ಸಮಾಜದಲ್ಲಿ ಬಹಳಷ್ಟು ಮಂದಿ ಇಲಿ ರೇಸ್ ಆಡುತ್ತಿದ್ದಾರೆ. ಆದರೆ ನಿಜವಾದ ಗೆಲುವು ಸಿಗೋದು ಲಾಂಗ್ ಟರ್ಮ್ ಗೇಮ್ ಅನ್ನು ಸ್ಮಾರ್ಟ್ ಆಗಿ ಆಡುವವರಿಗೆ ಎಂದು ಮತ್ತೊಬ್ಬರು ಹೇಳಿದ್ದಾರೆ. ಅದ್ದೂರಿ ಖರ್ಚುಗಳು ದೀರ್ಘಕಾಲದಲ್ಲಿ ತಿರುಗುಬಾಣವಾಗುತ್ತವೆ ಎಂದು ಮತ್ತೊಬ್ಬರು ಎಚ್ಚರಿಸಿದ್ದಾರೆ. ಆಲೋಚಿಸಿ ತೆಗೆದುಕೊಳ್ಳುವ ಹಣಕಾಸಿನ ತೀರ್ಮಾನಗಳು ಕಷ್ಟಕಾಲದಲ್ಲಿ ಹೆಚ್ಚಿನ ಮೌಲ್ಯ ಪಡೆಯುತ್ತವೆ ಎಂದು ಮತ್ತೊಬ್ಬರು ಹೇಳಿದ್ದಾರೆ. ಉಳಿತಾಯ ವೈಯಕ್ತಿಕವಾಗಿ ಮಾತ್ರವಲ್ಲ, ರಾಷ್ಟ್ರೀಯ ಬಂಡವಾಳ ನಿರ್ಮಾಣ ಹಾಗೂ ಭವಿಷ್ಯದ ಬೆಳವಣಿಗೆಗೂ ಮುಖ್ಯ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರ ಬಂಡವಾಳವು ಯಾವಾಗಲೂ ಹಾಟ್ ಮನಿ ಇದ್ದಂತೆ ಎಂದು ಮತ್ತೊಬ್ಬರು ಹೇಳಿದ್ದಾರೆ. ಹೀಗೆ ಮಧ್ಯಮ ವರ್ಗದ ಕುಟುಂಬದವರು ಹೇಗೆ ಬರುವ ಹಣದಲ್ಲಿಯೇ ಉತ್ತಮ ಜೀವನವನ್ನು ನಡೆಸಬಹುದು ಮತ್ತು ಮುಂದಿನ ಭವಿಷ್ಯಕ್ಕಾಗಿ ಹಣವನ್ನು ಮತ್ತು ಸ್ಥಿರಾಸ್ತಿಯನ್ನು ಸಂಪಾದಿಸಬಹುದು ಎನ್ನುವುದರ ಬಗ್ಗೆ ಸರಳವಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.